ಎಲ್ಲ ನನ್ನ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ಹಾಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ಗಳಿಗೆ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿದ ಎಲ್ಲ ಸ್ನೇಹಿತರಿಗೆ ಮನಸ್ಪೂರ್ವಕವಾಗಿ ನಮಸ್ಕಾರ. ಎಲ್ಲ ಸ್ನೇಹಿತರಿಗೆ ಇವತ್ತು ನಾನು ಏನು ಹೇಳುವುದು ಬಯಸುತ್ತೇನೆ ಅಂದರೆ, ತಾವೆಲ್ಲ ಶಾರ್ಟ್ ವಿಡಿಯೋಗಳನ್ನು ನಾನು ನೋಡ್ತೀರಿ, ಹೊರತಾಗಿ ನಾನು ದೊಡ್ಡ ವಿಡಿಯೋಗಳನ್ನು ಮಾಡಿರ್ತೀನಿ. ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳಾಗಲಿ, ಎಲ್ಲೋ ಏನೋ ಫಂಕ್ಷನ್ ಆಗಲಿ, ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಹೊರತಾಗಿ ನೀವು ಮಾತ್ರ ಶಾರ್ಟ್ ನೋಡಿರ್ತೀರಿ. ನಿಮಗಾಗಿ ನಾನು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ, ನಿಮ್ಮ ಮನೆಯವರೆಗೆ ತಲುಪಿಸಿರ್ತೀನಿ. ಆದಷ್ಟು ಆ ವಿಡಿಯೋಗಳನ್ನು ನೋಡಿ ಕಮೆಂಟ್ ಹಾಕಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅಂದರೆ ನಾನು ಕಷ್ಟಪಡ್ತಕ್ಕಂಥ ವಿಡಿಯೋಗಳು ನಿಮಗೆ ನಿಮ್ಮ ಮನೆಯವರೆಗೆ ತಲುಪಿದೆ, ನೀವು ನೋಡಿದಿರಿ, ಅದರ ಸಂತೋಷ ಪಟ್ಟಿದ್ದೀರಿ ಅನ್ನೋದು ನನಗೂ ಒಂದು ಕೂಡ ಹೆಮ್ಮೆ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಷಯ ಹೇಳ್ತಾ ಇದ್ದೀನಿ ನಿಮಗೆ. ಮತ್ತೊಂದು ವಿಷಯ, ನನ್ನ ಪ್ರಿಯ ಕಲಾಭಿಮಾನಿಗಳಿಗೆ, ಯಾವುದೋ ಕಾರ್ಯಕ್ರಮ ಇರಲಿ, ಎಲ್ಲೇ ಇರಲಿ, ಅದನ್ನು ನಾನು ಏನು ಮಾಡಿರ್ತೀನಿ, ಲೈವ್ ಕನೆಕ್ಟ್ ಮಾಡಿರ್ತೀನಿ. ಆದಷ್ಟು ಆ ಕಾರ್ಯಕ್ರಮದಲ್ಲಿ ನೀವು ಇರಲಿಲ್ಲ ಅಂದ್ರೂ ಮನೆಯಲ್ಲಿ ಕುಂತು ಆ ಕಾರ್ಯಕ್ರಮ ನೋಡಲಿ ಅನ್ನೋ ಉದ್ದೇಶದಿಂದ ನಾನು ಲೈವ್ ಕನೆಕ್ಟ್ ಮಾಡಿರ್ತೀನಿ. ನನ್ನ ಚಾನಲ್ ಎಷ್ಟು ಜನರಿಗೆ ಸಬ್ಸ್ಕ್ರೈಬ್ ಇದೆಯಲ್ಲ ಅವ್ರಿಗೆಲ್ಲರಿಗೂ ನೋಟಿಫಿಕೇಷನ್ ಹೋಗಿರುತ್ತೆ. ಅದು ದಯಮಾಡಿ ಅದನ್ನು ಆನ್ ಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೋಡಿ ಅನ್ನೋದೇ ನನ್ನ ಉದ್ದೇಶ. ಅಂದರೆ ಆ ಕಾರ್ಯಕ್ರಮ ಈಗ ಒಂದು ಹೊರತಾಗಿ ದೂರದಲ್ಲಿ ಇರುತ್ತೆ, ಅಲ್ಲಿ ಹೋಗಿ ನಾನು ಒಂದು ಇದು ಮಾಡಿರ್ತೀನಿ, ಲೈವ್ ಕನೆಕ್ಟ್ ಮಾಡಿರ್ತೀನಿ. ಆ ಲೈವ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಆ ನೋಟಿಫಿಕೇಷನನ್ನು ಆನ್ ಮಾಡಿ ಮನೇಲಿ ಕುಂತು ಪ್ರತಿಯೊಂದು ಕಾರ್ಯಕ್ರಮವನ್ನು ನೀವು ನೋಡ್ಬೋದು. ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ಲೈವ್ ಕನೆಕ್ಟ್ ಮಾಡಿರ್ತೀನಿ. ಎಲ್ಲ ದೇವಸ್ಥಾನದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು, ಯಾವುದೇ ದರ್ಗಾದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಲೈವ್ ಕನೆಕ್ಟ್ ಮಾಡಿರ್ತೀನಿ. ಅಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ ನಿಮ್ಮ ಮನೆಯಲ್ಲಿ ಕುಂತು ನೋಡಲಿ ಅನ್ನೋ ಉದ್ದೇಶದಿಂದ ಅಷ್ಟೊಂದು ಕಷ್ಟಪಟ್ಟು ನಾನು ವಿಡಿಯೋ ಮಾಡಿರ್ತೀನಿ. ದಯಮಾಡಿ ಅದು ವಿಡಿಯೋಗಳನ್ನು ನೋಡಿ ಅದಕ್ಕೊಂದು ಕಮೆಂಟ್ ಹಾಕಿ ಅನ್ನೋದೇ ನನ್ನ ಉದ್ದೇಶ. ಎಲ್ಲ ಸ್ನೇಹಿತರು ನಾನು ಎಷ್ಟು ಸಬ್ಸ್ಕ್ರೈಬ್ ಆದಾರಲ್ಲ ಎಲ್ಲರೂ ಏನು ಮಾಡ್ತಾರೆ, ಶಾರ್ಟ್ ವಿಡಿಯೋಗಳನ್ನ ನೋಡ್ತಾರೆ. ಹೊರತಾಗಿ ಬಾಜುಕದಲ್ಲಿ ಇರುತ್ತೆ ಅಲ್ಲ ದೊಡ್ಡ ವಿಡಿಯೋ, ಲಾಂಗ್ ವಿಡಿಯೋ, ಅದನ್ನು ಆನ್ ಮಾಡಲ್ಲ. ಅಲ್ಲಿ ಒಂದು ಸ್ವಲ್ಪ ಆನ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ. ಪ್ರತಿಯೊಂದು ವಿಡಿಯೋ ನಾನು ಹಾಕಿರ್ತೀನಿ, ಎಲ್ಲ ಕಾರ್ಯಕ್ರಮದ ವಿಡಿಯೋಗಳನ್ನು ಹಾಕಿರ್ತೀನಿ. ಅದೆಲ್ಲ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ನನ್ನ ಅಭಿಪ್ರಾಯ ನಿಮ್ಮವರಿಗೆ ತಲುಪಿದೆ ಅನ್ನುವುದಕ್ಕೆ ನನ್ನ ವಿಡಿಯೋ ಮೇಲೆ ಒಂದು ಕಮೆಂಟ್ ಹಾಕಿ ಕಳಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ತಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ಅನ್ನೋದೇ ನನ್ನ ಉದ್ದೇಶ. ವಂದನೆಗಳು.